ಸೊ ಈ ಮೀಡಿಯಾ ಅಂದ ತಕ್ಷಣ ಐ ವಾಂಟ್ ಟು ಟೆಲ್ ಯು, ಯುವಲ್ ನೋಹಾ ಹರಾರಿ ಅಂತ ಒಬ್ರು ರೈಟರ್ ಇದ್ದಾರೆ. ಹಿ ಹಸ್ ವೆರಿ ಗ್ರೇಟ್ ರೈಟರ್. ಹಿ ಹಸ್ ರಿಟನ್ ಲಾಟ್ ಆಫ್ ಬುಕ್ಸ್. ಸೇಪಿಯನ್ಸ್ ಅಂತ ಒಂದು ಬುಕ್ ಬರ್ದಿರೋದು ದ ಟಾಕ್ಸ್ ಅಬೌಟ್ ಹೌ ಹ್ಯೂಮನ್ ಹ್ಯಾವ್ ಎವಾಲ್ವ್ಡ್, ಅವರ ಥಾಟ್ ಪ್ರಾಸೆಸ್ ಹೆಂಗೆ ಎವಾಲ್ವ್ ಆಗಿದೆ ಅಂತಲ್ಲ. ದೇರ್ ಹಿ ಗಿವ್ಸ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್. ಅಂದ್ರೆ ನಮ್ಮ ಸ್ಟೋರಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಇದನ್ನ ಕೊಡ್ತಾನೆ. ಈಗ ನೀವು ಕೋತಿ ಇರುತ್ತಲ್ಲ, ಈ ಕೋತಿಗಳ ಹತ್ರ ಹೋಗಿ, ಕೋತಿ ಹತ್ರ ಒಂದಷ್ಟು ಬಾಳೆಹಣ್ಣುಗಳಿರುತ್ತೆ ಕೈನಲ್ಲಿ. ಕೋತಿ ಹತ್ರ ಹೋಗ್ಬಿಟ್ಟು, ಕೋತಿ ನಿನ್ ಕೈಲಿರೋ ಬಾಳೆಹಣ್ಣೆಲ್ಲ ನನಗ್ ಕೊಡು, ನೀನು ಸತ್ತ ಮೇಲೆ ಸ್ವರ್ಗದಲ್ಲಿ ನಿನಗೆ ಒಂದು ಬಾಳೆಹಣ್ಣು ದೊಡ್ಡ ತೋಟನ ಸಿಗುತ್ತೆ ಅಂದ್ರೆ ಕೋತಿ ನಿಮ್ಗೆ ಆ ಬಾಳೆಹಣ್ಣ ಕೊಡುತ್ತಾ? ಇಟ್ ವೋಂಟ್ ಗಿವ್. ಇಲ್ಲ ಕೋತಿ, ನೀ ನನ್ಗೆ ಇವತ್ತು ಬಾಳೆಹಣ್ಣು ಕೊಡು, ಎಷ್ಟೋ ವರ್ಷಗಳಾದ್ಮೇಲೆ ನಿಂಗೆ ಪುಣ್ಯ ಬಂದು ನಿನಗೆ ಇಷ್ಟು ಬಾಳೆ ನಾನು ಕೊಡ್ತೀನಿ ಮುಂದೆ ಯಾವಾಗ್ಲೋ ಒಂದಿನ ಅಂತ ಹೇಳಿದ್ರೆ ಕೋತಿ ಕೊಡುತ್ತಾ? ಕೊಡಲ್ಲ. ಬಟ್ you can do that to a human being. You can convince him. Why? Because you tell them with the stories. You narrate them with the stories. So ನಾವು ನೀವು ಎಲ್ಲರೂ ಇವತ್ತು we have all been, our thought process are working because of stories. ಏನ್ ಹೇಳ್ತಾರೆ, ರಾಮ್ ಗೋಪಾಲ್ ವರ್ಮಾ ಅವರ ಫಸ್ಟ್ ಬುಕ್ ಅಲ್ಲೇ is written, there is nothing facts, everything is an interpretation. ಸೊ ಫ್ಯಾಕ್ಟ್ ಅದಿಷ್ಟೇ ಇರುತ್ತೆ, ಅದ್ರ ಮಾಡುವಂತ ಇಂಟರ್ಪ್ರಿಟೇಷನ್ಸ್ ಗೋಸ್ಕರ ನಾವು ಅದನ್ನ ಹೆಂಗೆ ಪರ್ಸೆಪ್ಷನ್ ನೋಡ್ತೀವಿ ಅಂತ. ಸೊ ಈ ಪರ್ಸೆಪ್ಷನ್ ರಿಯಾಲಿಟಿನ ನೀವು ಹೇಗೆ ಕೂಡಿಸ್ತೀರ ಆಸ್ ಅ ಮೀಡಿಯಾ ಪರ್ಸನ್? ಐ ವಾಂಟ್ ಟು ನೋ, ಬಿಕಾಸ್ ಟ್ರೂತ್ ಟೆಲ್ಸ್ ವೆರ್ ಸ್ಟೋರಿ ಸೆಲ್ಸ್. ಸೊ ಈ ತರ ಮ್ಯಾನಿಪುಲೇಷನ್ ಅವರ ಪ್ರಾಪಗೆಂಡಾ ಇರ್ಬೋದು ಅಥವಾ ಇದನ್ನೆಲ್ಲ ಹೌ ಯು ಮೀಡಿಯಾ ಗೈಸ್ ಪ್ಲಾನ್ ಮಾಡ್ತೀರಾ ಅಥವಾ ಹೆಂಗಿರುತ್ತೆ? ಹೌ ಇಟ್ ಯೂಶಲಿ ಹ್ಯಾಪನ್ಸ್? ಸೊ ಮೋಸ್ಟ್ಲಿ ಇದು ಪ್ಲಾನ್ಡ್ ಇರುತ್ತೆ. ಇವಾಗ ಎವ್ರಿ ಮೀಡಿಯಾ ಹೌಸ್ ಟೇಕ್ಸ್ ಅನ್ ಐಡಿಯಾಲಜಿಕಲ್ ಪೊಸಿಷನ್. ಎಸ್. ಏನಕ್ಕೆ ಅಂತಂದ್ರೆ ಇಟ್ಸ್ ನಾಟ್ ಬಿಕಾಸ್ ಆ ಐಡಿಯಾಲಜಿ ಇಂದ ಅವರು ಫಂಡೆಡ್ ಇರ್ತಾರೆ. ದಟ್ ಮೇ ಆಲ್ಸೋ ಬಿ ಒನ್ ಆಫ್ ದ ರೀಸನ್ಸ್, ಬಟ್ ದಟ್ ಮೇ ನಾಟ್ ಬಿ ದ ಓನ್ಲಿ ರೀಸನ್. ಏನಕ್ಕಿರತ್ತೆ ಅಂತಂದ್ರೆ, ಇವಾಗ ಸುಮ್ಮನೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಇವತ್ತಿನ ದಿವಸ ನೀವು ಒಂದು ಬ್ಯಾಂಗಲ್ ಸ್ಟೋರ್ ಇಡ್ತೀರಾ, ಒಂದ್ ದಿವಸ ಅಲ್ಲಿ ಬ್ಯಾಂಗಲ್ ಸೆಲ್ ಮಾಡ್ತೀರಾ, ಇನ್ನೊಂದ್ ದಿವಸ ಅಲ್ಲಿ ಗ್ಯಾರೇಜ್ ಇಟ್ಬಿಡ್ತೀರಾ, ನೆಕ್ಸ್ಟ್ ಡೇ ಅಲ್ಲಿ ಅಕ್ಕಿ ಮಾರಕ್ ಸ್ಟಾರ್ಟ್ ಮಾಡ್ತೀರಾ. ಬರ ಗ್ರಾಹಕನಿಗೆ ಕನ್ಫ್ಯೂಸ್ ಆಗುತ್ತೆ ಇದು ಯಾವ ಅಂಗಡಿ ಅಂತ. ಕ್ರೂಡ್ ಎಕ್ಸಾಂಪಲ್, ಬಟ್ ಸ್ಟಿಲ್ ಐ ಥಿಂಕ್ ಐ ಮೇಡ್ ಮೈ ಪಾಯಿಂಟ್. ಸೊ ಇಲ್ಲಿ ಬರೋ ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಇಲ್ಲಿ ಏನಕ್ಕೆ ಬರ್ತಾ ಇದೀವಿ ನಾವು ಅಂತ. ಅಂದ್ರೆ ಎಸ್ಪೆಷಲಿ ಇವತ್ತಿನ ಸೂಪರ್ ಪೋಲರೈಸ್ಡ್ ಇಂಟರ್ನೆಟ್ ಸ್ಪೇಸ್ ಅಲ್ಲಿ ನಾವು ಯಾವ್ದೋ ಒಂದು ಚಾನಲ್ಗೆ ಹೋಗ್ತಾ ಇದೀವಿ ಅಥವಾ ಯಾವ್ದೋ ಒಂದು ಪ್ಲಾಟ್ಫಾರ್ಮಿಗೆ ಹೋಗ್ತಾ ಇದೀವಿ ಅಂತಂದ್ರೆ ನನ್ಗೆ ಒಂದು ರೇಂಜಿನ ಎಕ್ಸ್ಪೆಕ್ಟೇಷನ್ ಇರತ್ತೆ ಇಲ್ಲಿ, ಇದರಿಂದ ನಾನು ಇದೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಅಂದ್ರೆ ನನ್ನ ಆಲ್ರೆಡಿ ಬಿ ಬಯಾಸ್ ಇನ್ ದ ಬ್ರೈನ್. ಎಸ್. ಅಂಡ್ ನಿಮ್ಗೆ ಯಾರು ಮೈಂಡ್ ಅಲ್ಲಿ ಬಯಾಸ್ಡ್ ಆಗಿರ್ತಾರೆ ಅದೇ ತರ ಐಡಿಯಾಲಜಿ ಲೇಬಲ್ ಟು ರೆಸೋನೇಟ್. ಐ ವುಡ್ ಲೈಕ್ ದಟ್ ಈಕೋ ಚೇಂಬರ್. ನನ್ಗೆ ಅದು ಕಂಫರ್ಟಿಂಗ್ ಅಂತ ಅನ್ಸುತ್ತೆ. ಸೊ ಒಂದು ಆವರೇಜ್ ಆಡಿಯನ್ಸ್ ಬಗ್ಗೆ ಹೇಳ್ತಾ ಇದೀನಿ ನಾನು ಇದನ್ನ. ಸೊ ಆ ತರ ಇದ್ದಾಗ ಇಟ್ ಈಸ್ ಈಸಿ ಫಾರ್ ದ ಮೀಡಿಯಾ ಹೌಸ್ ಟು ಸರ್ವೈವ್, ಈಸಿಯರ್. ಸೊ ಮೀಡಿಯಾ ಹೌಸ್ ಟೇಕ್ ಅನ್ ಐಡಿಯಾಲಜಿಕಲ್ ಸ್ಟ್ಯಾಂಡ್. ಯಾಕೆ ಅಂದ್ರೆ ನಾಟ್ ಬಿಕಾಸ್ ಇಟ್ ವಿಲ್ ಬಿ ಫಂಡೆಡ್, ಇಟ್ ಇಸ್ ಓನ್ಲಿ ಬಿಕಾಸ್ ಟು ಹೋಲ್ಡ್ ದ ಆಡಿಯನ್ಸ್. ಅವ್ರ ಆಡಿಯನ್ಸ್ ಕನ್ಫ್ಯೂಸ್ ಆಗ್ಬಾರ್ದು. ಒಂದು ಐಡೆಂಟಿಟಿ ಅಂತ ಒಂದು ಕ್ರಿಯೇಟ್ ಆಗ್ಬೇಕಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಮೀಡಿಯಾ ಹೌಸ್ ನ ನೇಮ್ ಮಾಡಿದ್ರೆ ಅವ್ರದ್ದು ಏನ್ ಐಡೆಂಟಿಟಿ, ಅವರಿಂದ ವಾಟ್ ಟು ಎಕ್ಸ್ಪೆಕ್ಟ್ ಅನ್ನೋದು ನಿಮ್ಗೊಂದು ರಫ್ ಐಡಿಯಾ ಬಂದ್ಬಿಡುತ್ತೆ, ಗೊತ್ತಾಗಿರುತ್ತೆ. ವಿ ಆರ್ ಏಬಲ್ ಟು ಐಡೆಂಟಿಫೈ ಯಾವ ವಿಂಗ್ ಹೋಗುತ್ತೆ ಮೀಡಿಯಾ ಹೌಸ್ ಅಂತ. ವಿ ಆರ್ ಏಬಲ್ ಟು ಐಡೆಂಟಿಫೈ ಇಟ್. ಸೊ ಆ ಐಡೆಂಟಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೀಡಿಯಾ ಹೌಸ್ ಅಂತ ಅಲ್ಲ, ನೀವು ಯಾವುದೇ ಎನಿಥಿಂಗ್ ದಟ್ ಯು ಕನ್ಸ್ಯೂಮ್, ಅಲ್ಲಿಂದ ವಾಟ್ ಟು ಎಕ್ಸ್ಪೆಕ್ಟ್ ಇನ್ ಜನರಲ್ ಅನ್ನೋದು ನಿಮಗೆ ಬೇಕಿರುತ್ತೆ. ಅದಿದ್ರೆ ಮಾತ್ರ ಯುಲ್ ಬಿ ಅಟ್ರಾಕ್ಟೆಡ್ ಟು ಇಟ್. ಸೊ ಇಟ್ ಇಸ್ ಮೋರ್ ದೆನ್ ನ್ಯೂಸ್. ಅವರು ಕೊಡುವಂತ ಇನ್ಫಾರ್ಮೇಶನ್ ಗಿಂತ ಹೆಚ್ಚಿಗೆ ದಿ ಜಸ್ಟ್ ವಾಂಟ್ ಟು ಹೋಲ್ಡ್ ದ ಆಡಿಯನ್ಸ್. ದಟ್ ಇಸ್ ಅ ಬಿಸ್ನೆಸ್. ಹೋಲ್ಡಿಂಗ್ ದ ಆಡಿಯನ್ಸ್ ಇಸ್ ಗುಡ್ ಫಾರ್ ದರ್ ಬಿಸ್ನೆಸ್. ಈಗ ಚಂದನ ಅದೆಲ್ಲ ನೋಡಿದ್ರೆ ಅವ್ರು ಜಸ್ಟ್ ಜನರಲ್ ಆಗಿ ಹಿಂಗಾಯ್ತು ಅಷ್ಟೇ. ಇವ್ರ ಬೇರೆ ಚಾನೆಲ್ಸ್ ಎಲ್ಲ ನೋಡಿದ್ರು ಅವರು ಕೊಡುವಂತಹ ನ್ಯೂಸ್ ಗಳೆಲ್ಲ ಆಲ್ರೆಡಿ ನಿಮ್ನೊಂದು ಇನ್ಫ್ಲೂಯೆನ್ಷಿಯಲ್ ಮೋಡಕ್ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ದೇ ಚೇಂಜ್ ದ ಐಡಿಯಾಲಜಿ? ಬಿಕಾಸ್ ವಿವ್ ಸೀನ್ ಲಾಟ್ ಆಫ್ ನ್ಯೂಸ್ ರೀಡರ್ಸ್. ಇವಾಗ ಏನಾಗ್ತಾ ಇದೆ ಅಂದ್ರೆ, ವಾಟ್ ಐ ಸಿ, ಈ ಪರ್ಟಿಕ್ಯುಲರ್ ಮೀಡಿಯಾ ಹೌಸ್ ಕ್ಯಾನ್ ಬಿ ಲೈಕ್ ದಿಸ್, ಬಟ್ ಅದು ವ್ಯಕ್ತಿಗತವಾಗತ್ತೆ. ಓಕೆ, ಈ ನ್ಯೂಸ್ ಆಂಕರ್ ಇಸ್ ದಿಸ್ ಪರ, ಈ ನ್ಯೂಸ್ ಆಂಕರ್ ಇಸ್ ದಟ್ ಪರ. ಅಂಡ್ ಇಫ್ ದ ಪರ್ಸನ್ ಗೋಸ್ ಟು ಅ ಡಿಫರೆಂಟ್ ಐಡಿಯಾಲಜಿಕಲ್ ಚಾನಲ್ ಆಲ್ಸೋ, ಬಟ್ ದಟ್ ನ್ಯೂಸ್ ಆಂಕರ್ ಆರ್ ದಟ್ ಪರ್ಸನ್ ಹೂಸ್ ಬೀನ್ ಡೂಯಿಂಗ್, ಅವನ ಐಡಿಯಾಲಜಿ ಅದೇ ಇರುತ್ತೆ. ಸೊ ಐ ಥಿಂಕ್ ಅವ್ರು ಈಗ ಒಂದು ನ್ಯೂಸ್ ಚಾನಲ್, ಐ ಡೋಂಟ್ ವಾಂಟ್ ಟು ನೇಮ್, ನಾರ್ತ್ ಇಂಗ್ಲಿಷ್ ನ್ಯೂಸ್ ಚಾನಲ್,
ದೋ ದೇ ಆರ್ ವೆರಿ ಓಪನ್ ಫಾರ್ ನಮ್ ನ್ಯೂಸ್ ಚಾನಲ್ ನೋಡ್ತಾ ಇದ್ದಾಗೆಲ್ಲ ವಿ ಆಲ್ವೇಸ್ ಥಾಟ್ ದಿಸ್ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ವಿಂಗ್. ಅವ್ರು ಏನ್ ಮಾಡಿದ್ರು, ಡಿಫ್ರೆಂಟ್ ಮೈಂಡ್ ಸೆಟ್ ಇರುವಂತ ಒಬ್ಬ ಆಂಕರ್ನ ತಗೊಂಬಂದು ಅಲ್ಲಿ ಕೂಡ್ಸಿದ್ರು. ಸೊ ಏನಾಯ್ತು, ಅವನು ಇದನ್ನು ಮಾತಾಡ್ತಾನೆ, ಇನ್ನೊಬ್ಬ ಇದನ್ನು ಮಾತಾಡ್ತಾನೆ. ಸೊ ಐ ಥಾಟ್ ದೇ ವಾಂಟೆಡ್ ಟು ಬ್ಯಾಲೆನ್ಸ್ ಇಟ್. ಸೊ ಡು ದೇ ಟೇಕ್ ದಟ್ ಸ್ಟ್ಯಾಂಡ್ಸ್ ಅಥವಾ ಅಂದ್ರೆ ಸಿ ಆಲ್ ಆಫ್ ಇಟ್ ಇಸ್ ಡ್ರಿವನ್ ಬೈ ಇದು ಲಾಂಗ್ ಟರ್ಮ್ ಬಿಸ್ನೆಸ್ಸಿಗೆ ಯಾವ್ದು ಒಳ್ಳೇದಾಗತ್ತೆ ಅನ್ನೋದನ್ನ ನೋಡ್ಕೊಂಡೇನೆ. ಅಂದ್ರೆ ಐಡಿಯಾಲಜಿ ಇಂದ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಇಂದ ಐಡಿಯಾಲಜಿ. ಓಕೆ. ಸೊ ಇವಾಗ ಒಂದು ಮೂನ್ ಶಾಟ್ ಗೋಲ್ಸ್ ಅಂತ ಇಟ್ಕೊಂಡಿರ್ತಾರೆ ಒಂದಷ್ಟು, ಅಂಡ್ ಅದಕ್ಕೆ ಕಡೆಗೆ ಹೋಗೋದಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತಾರೆ. ಅಂದ್ರೆ ಅದಕ್ಕೆ ಐಡಿಯಾಲಜಿ ಇದಿರ್ಬೇಕಾ, ಎಕ್ಸ್ ಐಡಿಯಾಲಜಿ ಇರ್ಬೇಕಾ, ಅದನ್ನೇ ಇಡ್ತಾರೆ. ಇಲ್ಲ ಎಕ್ಸ್ ಪ್ಲಸ್ ವೈನು ಇಟ್ರೆ ಚೆನ್ನಾಗಾಗತ್ತಾ ನೋಡ್ತಾರೆ, ದಿಲ್ ಟೆಸ್ಟ್ ವಾಟರ್ಸ್. ಸೊ ಈ ರೀತಿ ಅದು ಟೆಸ್ಟಿಂಗ್. ಓಕೆ. ಆರ್ ಮೇ ಬಿ ಇಫ್ ಇಟ್ಸ್ ವರ್ಕಿಂಗ್ ಫಾರ್ ದಮ್ ದಿಲ್ ಕಂಟಿನ್ಯೂ. So how the narrative goes depends upon our ideology, stand, audience ಎಲ್ಲ ಇರುತ್ತೆ. And you as a media person just wanted to know what is that most selling topics. For example, politics, religion, God, which is the most selling topics in media which you feel idu guru idu ಹಾಕಿದ್ರೆ ಇದಾಗುತ್ತೆ. You won't believe online space ಅಲ್ಲಿ you won't believe snakes. What? Snakes, yeah. Snakes. Okay. ಸ್ನೇಕ್ಸ್ ರಿಲೇಟೆಡ್ ಏನ್ ವಿಡಿಯೋ ಮಾಡಿ ಹಾಕಿದ್ರು ಸಖತ್ತಾಗಿ ಓಡೋದು. ಓಕೆ. ಓಕೆ. ಇದು ಟಾಪ್ ಟಿಯರ್ ಆಯ್ತಾ, ಸ್ನೇಕ್ಸ್. ಇದು ಬಿಟ್ರೆ ಇದು ನೀವು ಇವಾಗ ಗೆಸ್ ಮಾಡಿದ್ರಲ್ಲ ಒಂದ್ 3-4 ಟಾಪಿಕ್ಸ್ ಅಲ್ಲಿ, ಇದರಲ್ಲಿ ಸ್ಕ್ಯಾಂಡಲ್ಸ್ ತುಂಬಾ ವರ್ಕ್ ಆಗುತ್ತೆ. ಸೊ ನೀವು ಕಾಯ್ತಾ ಇರ್ತೀರಾ ಸ್ಕ್ಯಾಂಡಲ್ಗೆ? ಇವತ್ತು ಸಂಜೆ ಒಂದು ಅಡ್ಮಿಟ್ ಅಲ್ಲ, ಸಂಜೆ ಆಗತ್ತೆ, ಇದು ಖ್ಯಾತ ಅದು ಒಂದು ವಾಚಿಂಗ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಅಂತ. ಸ್ಕ್ಯಾಂಡಲ್ ಆಯ್ತು ಅಂತಂದ್ರೆ ನಮ್ಗೆ ಒಂಥರ ಓಕೆ ವಿ ನೋ, ಅಂದ್ರೆ ಅವತ್ತಿನ ದಿವಸ ನಮ್ ನಡೆದ್ ಬಿಡತ್ತೆ ಅಂತ. ಅಂದ್ರೆ ಇವಾಗ ಕಾಡಲ್ಲಿ ಹಸ್ದ ಹುಲಿ ಓಡಾಡ್ತಾ ಇರತ್ತೆ, ಒಂದ್ ಬೇಟೆ ನೋಡತ್ತೆ, ಇವತ್ತಿನ ದಿನ ಕಳೆದ್ ಬಿಡತ್ತೆ, ಇದನ್ ಎಷ್ಟೊಂದು ದಿನಗಳು ಕಳಿಯುತ್ತೆ. ಸೊ ಸ್ಕ್ಯಾಂಡಲ್ ಇಸ್ ದಟ್. Why people, I mean, you are a person who present that, people, media are the people who present, but why do you think that audience loves scandals? What you would have, ನಿಮ್ಮ ಅನಾಲಜಿ ಪ್ರಕಾರ ಇರೋದು? ಅಂದ್ರೆ ಇದು ನಾನು ಗೆಸ್ ಮಾಡ್ತಾ ಇರೋದು ಅಷ್ಟೇನೆ. ಅಂದ್ರೆ ಇದನ್ನ ಯಾರು ಒಂದು 100 ಜನ ಆಡಿಯನ್ಸ್ ನ ಕೇಳಿ ರಿಸರ್ಚ್ ಮಾಡಿರೋದಲ್ಲ, ನಾನು ಗೆಸ್ ಮಾಡ್ತಾ ಇರೋದು. ಇದು ಏನಂತ ಅಂದ್ರೆ, ಇವಾಗ ಅವ್ರ ಲೈಫಲ್ಲಿ ಅವ್ರದೇ ಆದ ಒಂದಷ್ಟು ಇಂಪರ್ಫೆಕ್ಷನ್ಸ್ ಎಲ್ಲ ಇರುತ್ತೆ. ಯಾವ್ದೋ ಒಂದು ಸೆಲೆಬ್ರಿಟಿನ ಓಕೆ ಇವ್ರು ಪರ್ಫೆಕ್ಟ್ ಅಂತ ಪೋರ್ಟ್ರೇ ಮಾಡಿರ್ತಾರ ಅದಕ್ಕೆ ಮುಂಚೆ, ಆಮೇಲೆ ಅವ್ರದ್ದು ಸ್ಕ್ಯಾಂಡಲ್ ಏನಾದ್ರು ಕಾಣಿಸ್ಬಿಡ್ತಂದ್ರೆ ಇವರು ಇಂಪರ್ಫೆಕ್ಟ್ ಎಂತವ್ರು ಇವ್ರು ಅಂತ. ಸೊ ಇಟ್ ಈಸ್ ತರ ಪ್ಲೆಷರ್ ವಿಚ್ ಯು ಗೆಟ್ ಅನ್ಸತ್ತೆ, ಸ್ಯಾಡಿಸ್ಟಿಕ್ ಪ್ಲೆಷರ್. ಅಂದ್ರೆ ಈ ಜೊತೆಗೆ ಅವರು ಅವ್ರು ಇಂಪರ್ಫೆಕ್ಟ್ ಅಥವಾ ಪರ್ಫೆಕ್ಟ್ ಅಲ್ಲ, ಅಥವಾ ಇವ್ರದ್ದೊಂದು ಸ್ಕ್ಯಾಂಡಲ್ ನೋಡಿದ್ರೆ ಅವ್ರನ್ನ ಅಸೆಸ್ ಮಾಡಂತ ಒಂದು ಆಪರ್ಚುನಿಟಿ ಸಿಕ್ಬಿಡತ್ತಲ್ಲ. ಅಂದ್ರೆ ಇವ್ರ ಲೆವೆಲ್ಗೆ ಹೋಗಿರೋದಿಲ್ಲ ಅವ್ರನ್ನ ಜಡ್ಜ್ ಮಾಡೋ ಇದಕ್ಕೆ. ಯಾವಾಗ ಆಗಿದ ತಕ್ಷಣ ಅಯ್ಯೋ ಇವನು ಜಡ್ಜ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಕೂಡ ಸಿಗತ್ತಲ್ಲ. ಅಂಡ್ ಟ್ರಸ್ಟ್ ಮೀ, ಅಟ್ ವೇರಿಯಸ್ ಸ್ಟೇಜಸ್ ಆಫ್ ಅವರ್ ಲೈಫ್ಸ್ ನಾವು ಜಡ್ಜ್ಮೆಂಟ್ ಅಲ್ಲಿ ಆಗಿರ್ತೀವಿ, ಅಂಡ್ ನಮಗೆ ಚೆನ್ನಾಗಿ ಅನ್ಸಿರತ್ತೆ. ಅದ್ ತಪ್ಪು ಅಂತ ಅನ್ಸ್ದಾಗ ನಾವು ಅದನ್ನ ಅಲ್ಲಿಂದ ಆಚೆ ಬರಕ್ ಟ್ರೈ ಮಾಡಿರ್ತೀವಿ. People feel powerful about their judgments. Yes. Wow, see, ನಾನು ಕರೆಕ್ಟ್ ಆಗಿ ಅನಲೈಸ್ ಮಾಡಿದೆ. ವಾವ್, ಇವರು ನಮ್ ತರಾನೇ. ಅಂದ್ರೆ ವಾಟ್ ವಿ ಆರ್ ಸೇಯಿಂಗ್ ಇಸ್ ಆಲ್ಸೋ ಸಮ್ ಸಾರ್ಟ್ ಆಫ್ ಜಡ್ಜ್ಮೆಂಟ್ ತಾನೆ. ಟ್ರೂ. ವಾಟ್ ವಿ ಆರ್ ಆಲ್ಸೋ ಡೂಯಿಂಗ್, ದಟ್ಸ್ ವೆರಿ ಟ್ರೂ. ಅಂಡ್ ನೀವು ಹೇಳ್ದಂತ ಇದೆಲ್ಲ ಇರ್ಬೋದು. ಅಂಡ್ ಐ ಆಲ್ವೇಸ್ ಸಿ, ಎಸ್ಪೆಷಲಿ ಇನ್ ಡಿಜಿಟಲ್ ಕಂಟೆಂಟ್, ನೀವು ಇದೆಲ್ಲ ನ್ಯೂಸ್ ಮೇನ್ ಮೀಡಿಯಾ ಆಗಿದ್ರು ಕೂಡ ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡಿದ್ರೆ most of the things that sell is about page 3 contents ಹೋಗುತ್ತೆ. ನೀವು ನೋಡಿ ಎನಿ ಬಿಗ್ ನ್ಯೂಸ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ನೋಡಿದ್ರು page 3 ಕಂಟೆಂಟ್ಸ್ ನಡೆಯುತ್ತೆ, ಅದಕ್ಕೆ ಜಾಸ್ತಿ ವ್ಯೂಸು ಬಂದಿರುತ್ತೆ. ಬಟ್ ಕಮೆಂಟ್ಗಳು ಮಾತ್ರ ಇರುತ್ತೆ, ಇದೇನು UPSC ಕೇಳುವಂತ ಪ್ರಶ್ನೆನಾ? ಓಕೆ, ದಿಸ್ ಇಸ್ ನಾಟ್ ಮೇನ್. UPSCಗೆ ಕೇಳುವಂತ ಪ್ರಶ್ನೆನಾ? ಇಂಥ ಪ್ರಶ್ನೆಗಳಿರಲ್ಲ. ಅಥವಾ ನೀವ್ ಏನೋ ಒಂದು ವಿಡಿಯೋ ಹಾಕಿದ್ರೆ ಇದು ಮನೆ ಮಂದಿ ಎಲ್ಲ ನೋಡುವಂತದ್ದು ಹಾಕಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಡು ಆಡಿಯನ್ಸ್ ವಾಂಟ್ ಅಂತ. ಸೊ ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾವೇನೆ, ಸುಮ್ನೆ ನಮ್ ಖುಷಿಗೆ. ಒಂದು ಪೇಜ್ ದ ಅಡ್ಮಿನ್ ರೈಟ್ಸ್ ಸಿಕ್ಕಿತ್ತು ಅಂಡ್ ತುಂಬಾ ಮಾನಿಟರಿಂಗ್ ಇರ್ಲಿಲ್ಲ. ಸೊ ವಿ ಥಾಟ್ ವಿಲ್ ಎಕ್ಸ್ಪೆರಿಮೆಂಟ್ ದಿಸ್. 2 page 3 ಕಾಂಟೆಂಟ್ ಮಧ್ಯದಲ್ಲಿ ಒಂದು ಕೃಷಿ ರಿಲೇಟೆಡ್ ನ್ಯೂಸ್ ಹಾಕಿದ್ವಿ. ಫಸ್ಟ್ ಒನ್ಗೂ ನೀವು ಹೇಳಿದ ತರದ್ದೇನೆ ಕಮೆಂಟ್ ಬಂತು.
ಸೆಕೆಂಡ್ ಅಲ್ಲ ಥರ್ಡ್ ಒನ್ ಅಂದ್ರೆ ಸೆಕೆಂಡ್ ಪೇಜ್ 3 ಕಾಂಟೆಂಟ್ಗೂ ನೀವು ಹೇಳಿದ ತರದ್ದೇನೆ ಕಮೆಂಟ್ಸ್ ಬಂತು. ಇದೇನೋ ಈ ನ್ಯೂಸ್ ಇಂದ ಯಾರಿಗ ಉಪಯೋಗ ಇದೆ ಅಂತ. ಮದ್ಯದ ಕೃಷಿಗೆ 2 ಲೈಕ್ ಇತ್ತು. ಸೊ ನಾವ್ ಅದನ್ನ ಕೊಡಕ್ ಟ್ರೈ ಮಾಡಿದೀವಿ, ನೋಡ್ತಾ ಇಲ್ಲ. ಯಾವತ್ತಿನ ದಿವಸ ಅದನ್ನ ಕನ್ಸ್ಯೂಮ್ ಮಾಡಕ್ಕೆ ಶುರು ಮಾಡ್ತಾರಲ್ಲ ಜನ, ಅವತ್ತಿನ ದಿವಸ ಈ ಮೀಡಿಯಾ ಹೌಸಸ್ ದೇ ವಿಲ್ ಬಿ ಫೋರ್ಸ್ ಟು ಮೇಕ್ ದಟ್ ಕಾಂಟೆಂಟ್. ಅದಕ್ಕೆ ಮಾರ್ಕೆಟ್ ಇಲ್ಲ, ಆರ್ ಇದ್ರೂ ತುಂಬಾ ತುಂಬಾ ಸ್ಮಾಲ್ ನಿಶ್ ಇದೆ ಅಂಡ್ ಅವ್ರ ಬಿಸ್ನೆಸ್ ಮಾಡೆಲ್ಗೆ ಅದು ವರ್ಕ್ ಆಗೋದಿಲ್ಲ. ಸೊ ಏನ್ ವರ್ಕ್ ಆಗುತ್ತೆ ಅದನ್ನೇ ತಳ್ತಾ ಇದ್ದಾರೆ. So who will take the ownership? Audience as we have to be matured, or they have to stop giving this content and ಅವ್ರು ಬರೀ ಅಂತಂದ್ರೆ ಅಂದ್ರೆ ದಿಸ್ ವಿಲ್ ಹ್ಯಾಪನ್ ಆರ್ಗ್ಯಾನಿಕಲಿ ಅನ್ಸುತ್ತೆ ನನಗೆ. ಮಾರ್ಕೆಟ್ದು ಕನ್ಸಂಪ್ಷನ್ ಶಿಫ್ಟ್ ಏನಿರುತ್ತಲ್ಲ ಅದು ಇಫ್ ಯು ಸಿ 20 years ago ಏನ್ ಕನ್ಸಂಪ್ಷನ್ ಆಗ್ತಿತ್ತು ಅದು 10 years ago ಆಗ್ಲಿಲ್ಲ ಅಂಡ್ ಇವತ್ತು ಅದಾಗ್ತಾ ಇಲ್ಲ. ಸೊ ದಟ್ ಶಿಫ್ಟ್ ವಿಲ್ ಹ್ಯಾಪನ್ ಆರ್ಗ್ಯಾನಿಕಲಿ ಅಂಡ್ ವಿಲ್ ಹ್ಯಾವ್ ಟು ಜಸ್ಟ್ ವೇಟ್ ಅಂಡ್ ಸಿ. ಓಕೆ. ಅಂಡ್ ಇನ್ನೊಂದು ವಿಚ್ ಐ ಫೀಲ್ ರೀಸೆಂಟ್ಲಿ ಇನ್ಸಿಡೆಂಟ್, ಐ ಡೋಂಟ್ ಇಫ್ ಯು ವಾಂಟ್ ಟು ಟೇಕ್ ಕಮೆಂಟ್ ಅಬೌಟ್ ಇಟ್ ಆಲ್ಸೋ ಇಟ್ಸ್ ಫೈನ್. ಒಂದು ಇಂಡಿವಿಜುವಲ್ ಕಾಂಟೆಂಟ್ ಕ್ರಿಯೇಟರ್ ಒಂದ್ ಯಾವ್ದೋ ಒಂದು ನ್ಯೂಸ್ ನ ಎತ್ಬಿಟ್ಟು ಹಿ ಮೇಡ್ ಇಟ್ ವಿತ್ ಎನ್ ಎ ಅಂಡ್ ಆಲ್, ಹಿ ಮೇಡ್ ಇಟ್ ಅ ಕಂಟೆಂಟ್ ಕ್ರಿಯೇಟರ್. ಒಂದು ಇಶ್ಯೂ ಆಗಿದ್ದು ಅಗೇನ್ ಸ್ಕ್ಯಾಂಡಲಿಯಸ್ ಇಶ್ಯೂ, ಹಿ ಬ್ರಾಟ್ ಇಟ್. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ದೋ, ವಿ ಫೀಲ್ ವೆರಿ ಎಂಪಥೈಸ್ ಫಾರ್ ಇಟ್. ಅದಕ್ಕೆ ಒಂದು ಕಾಂಟೆಂಟ್ ಮಾಡ್ತಾರೆ, ದಟ್ ಕಾಂಟೆಂಟ್ ಬಿಕೇಮ್ ವೈರಲ್. ಸೊ ಹೌ ಹಿ ಹಸ್ ಗಾಟ್ all these individual there were other lot of videos which came, narratives which came and everything, and media houses also had one narrative. So ee media houses ge ee individual content creators to competition aita, because yav authenticity anta janaki iga ಒಂದು overview ಸಿಗುತ್ತೆ. ಈಗ ಒಂದು ಎಲಿಫೆಂಟ್ ನ ಬ್ಲೈಂಡ್ ಒಂದು 10 ಜನ ಬ್ಲೈಂಡ್ ಹುಡುಗರು ಮುಟ್ಟಿದಾಗ ಎಲಿಫೆಂಟ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸೊ ಎಲಿಫೆಂಟ್ ಏನು ಅನ್ನೋದನ್ನ ಎಲ್ಲಾ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರು. So do you think content creators are taking the power of viewers from media? Individual reporters or anything? See, digital spatially of course ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ. ಬಟ್ ಇವಾಗ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಮೀಡಿಯಾ ಹೌಸಸ್ ವಿಚ್ ಹ್ಯಾವ್ ದರ್ ಟಿವಿ ಚಾನಲ್ಸ್ ಎಲ್ಲ ಇದೆಯಲ್ಲ, ಅವ್ರ ಜೊತೆ ಇನ್ನೂ ಇಂಡಿವಿಜುವಲ್ ಕ್ರಿಯೇಟರ್ಸ್ಗೆ ಕಂಪೀಟ್ ಮಾಡಕ್ಕೆ ಭಾರಿ ಕಷ್ಟ ಇದೆ. ಅಂದ್ರೆ ವೆಲ್ ಎಸ್ಟಾಬ್ಲಿಷ್ ಮೀಡಿಯಾ ಹೌಸಸ್ ವಿತ್ ದ ಟಿವಿ ಚಾನಲ್ ಎಲ್ಲ ಇದೆಯಲ್ಲ, ಸ್ಯಾಟಲೈಟ್ ರೀಚ್ ಸಿಕ್ಕಾಬಡೆ ಜಾಸ್ತಿ ಇದೆ. ಅಂದ್ರೆ ಆನ್ಲೈನ್ ಗಿಂತಾನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಿಂತಾನು ಸಿಕ್ಕಾಬಡೆ ಜಾಸ್ತಿ ಇದೆ. ಸೊ ಅದನ್ನ ಕಾಂಪಿಟೇಷನ್ ಅನ್ನೋ ತರ ನೋಡೋದು ನಂಗೆ ಡೌಟ್ ಇದೆ. ಏನ್ ಮಾಡ್ತಾರೆ, ಇಫ್ ಯು ಹವ್ ಸೀನ್ ದ ಪ್ಯಾಟರ್ನ್, ಇವಾಗ ಆನ್ಲೈನ್ ಸ್ಪೇಸ್ ನಲ್ಲಿ ಒಂದು ಕ್ರಿಯೇಟರ್ ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ, ಅದೊಂದು ಸ್ಕ್ಯಾಂಡಲ್ ಆಗತ್ತೆ, ವೈರಲ್ ಆಗತ್ತೆ ಸಿಕ್ಕಾಪಟ್ಟೆ ಜೋರಾಗಿ ಅಂತಂದ್ರೆ, ಅದ್ರ ಜೊತೆ ಕಂಪೀಟ್ ಮಾಡೋದ್ರ ಬದಲು ಅದನ್ನ ಫಾರ್ಡರ್ ಆಗಿ ಯೂಸ್ ಮಾಡ್ತಾರೆ ಎಸ್ಟಾಬ್ಲಿಷ್ ಮೀಡಿಯಾ ಹೌಸಸ್. ಅದ್ರ ಮೇಲ್ ಬಿಲ್ಡ್ ಮಾಡೋದಿಕ್ಕೆ, ಅದ್ರ ಮೇಲ್ ಬಿಲ್ಡ್ ಮಾಡ್ಕೊಂಡು ಅದನ್ನೇ ಸಪೋರ್ಟ್ ಮಾಡ್ತಾ ಒಂದು ನರೇಟಿವ್ ಬೇಕಾದ್ರೆ ಬಿಲ್ಡ್ ಮಾಡ್ಕೋತಾರೆ ಬೇಸ್ಡ್ ಆನ್ ದ ಐಡಿಯಾಲಜಿಕಲ್ ಪೊಸಿಷನ್ ದೇ ವಾಂಟ್ ಟು ಟೇಕ್, ಆರ್ ಅದನ್ನ ಕೌಂಟರ್ ಮಾಡ್ತಾರೆ. ಸೊ ಇಟ್ಸ್ ಅ ವಿನ್ ವಿನ್. ಅಂದ್ರೆ ಇಲ್ಲಿ ಕಂಪೀಟ್ ಮಾಡ್ಕೊಂಡು ಒಬ್ರು ಅಗೇನ್ಸ್ಟ್ ಒಬ್ರು ಬೆಳಿಬೇಕಾಗಿಲ್ಲ, ಎಲ್ಲರೂ ಒಟ್ಟಿಗೆ ಬೆಳಿಬಹುದು. So but it is not a competition, it's not a threatening at all. It's not. Will it ever be, will an individual voices can be powerful than media someday? Not yet ಅನ್ಸುತ್ತೆ. And also again ಸ್ಯಾಟಲೈಟ್ ಒಳಗಡೆ ಆ ಇಂಡಿವಿಜುವಲ್ ವಾಯ್ಸ್ ಬಂದ್ರೆ, ಅಂದ್ರೆ ಸ್ಯಾಟಲೈಟ್ ಟಿವಿ ಒಳಗಡೆ ಆ ಇಂಡಿವಿಜುವಲ್ ವಾಯ್ಸ್ ಬಂದ್ರೆ ದೆನ್ ಮೇ ಬಿ. ಓಕೆ. ಬಟ್ ಸ್ಯಾಟಲೈಟ್ ವರ್ಸಸ್ ಇಂಡಿವಿಜುವಲ್ ವಾಯ್ಸ್ ಅಂತ ನಾವು ನೋಡ್ತಾ ಇರೋ ಆನ್ಲೈನ್ ಸ್ಪೇಸ್ ನಲ್ಲಿ ಅದೇನ್ ಒಂದಕ್ಕೊಂದು ಕಾಂಪಿಟೇಷನ್ ಅನ್ನೋ ತರ ಕಾಣಿಸ್ತಾ ಇಲ್ಲ ನನಗೆ. ಅಂದ್ರೆ ಒಂದನ್ನ ಇನ್ನೊಂದು ಪೂರಕ ಮಾಡತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ, ಈ ಇಂಡಿವಿಜುವಲ್ ಕ್ರಿಯೇಟರ್ ಏನೋ ಒಂದು ಮಾಡಿರ್ತಾನೆ ಅಂತಂದ್ರೆ ಅದನ್ನ ಸ್ಯಾಟಲೈಟ್ನವರು ತಗೊಂಡು ಅದ್ರ ಮೇಲೆ ಬಿಲ್ಡ್ ಮಾಡ್ಕೋತಾರೆ. ಅಂಡ್ ಸ್ಯಾಟಲೈಟ್ನವ್ರು ಏನಾದ್ರು ಮಾಡಿದ್ರೆ ಅದಕ್ಕೊಂದು ಕೌಂಟರ್ ಪಾಯಿಂಟ್ ಇವನ್ ಹಾಕೊಂಡು, ಸೊ ಒಬ್ರು ಇನ್ನೊಬ್ರಿಗೆ ಮೆಟೀರಿಯಲ್ ಕೊಡ್ತಾ ಅವರಿಬ್ರು ಚೆನ್ನಾಗಾಗ್ತಾರೆ, ನಾವು ಬಕ್ರ ಆಗ್ತೀವಿ. So ನೀವು at the end of the day you are seeing audience as audience ನ ಒಂದು ಕನ್ಸ್ಯೂಮ್, you are just seeing as a how I can ಇವತ್ತು ನಾವು ಹೆಂಗೆ ಅವ್ರಿಗೆ ನರೇಟಿವ್ಸ್ ಕೊಡಬಹುದು ಅಂತಾನೆ ನೋಡ್ತಾ ಇರ್ತೀವಿ. So this is a very good point which you said about news ಹಿಂಗೆ ಅಂತಲ್ಲ. ಒನ್ ಆಲ್ವೇಸ್ ದ ಕ್ಯೂರಿಯಸ್ ಕ್ವಶನ್, ನೀವು ಯಾವುದೇ ಒಂದು ಬ್ರೇಕಿಂಗ್ ನ್ಯೂಸ್, ಸ್ಕ್ಯಾಂಡಲಿಯಸ್ ನ್ಯೂಸ್ ಏನೇ ಆದ್ರೂ ಕೂಡ ಸಿಕ್ಕಾಬಡೆ
ಮಾಡ್ತೀರಾ ಅಂಟಿಲ್ ಇಟ್ ಗೆಟ್ಸ್ ಇನ್ ಟು ಪಬ್ಲಿಕ್ ಅಟೆನ್ಷನ್, ಪಬ್ಲಿಕ್ ಹೋಗುತ್ತೆ, ಜನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎವ್ರಿಬಡಿ ಇಸ್ ಲೈಕ್ ಯು ಡನ್ ಅ ರೆವಲ್ಯೂಷನರಿ ಥಿಂಗ್ ಆಸ್ ಅ ನ್ಯೂಸ್ ಚಾನಲ್, ಗುಡ್, ತುಂಬಾ ಧೈರ್ಯಸ್ಥವಾದಂತಹ ಪತ್ರಿಕಾರಿಕೆ, ಹಂಗೆ ಹಿಂಗೆ ಅಂತೆಲ್ಲ ದೇ ವಿಲ್ ಡೂ ಇಟ್. ಇದೆಲ್ಲ ಖುಷಿ ಆಗುತ್ತೆ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಆಫ್ಟರ್ ದಟ್ ನೀವ್ ವೈ ನನ್ ಆಫ್ ದ ಮೀಡಿಯಾ ಹೌಸಸ್ ಗೋ ಟಿಲ್ ದ ಎಂಡ್ ಪಾಯಿಂಟ್. ಪ್ರಾಬ್ಲಮ್ ಆಗಿರೋದನ್ನ ಎತ್ತಿ ಹಿಡಿತಾರೆ ಹೊರತು ಅದು ಸೊಲ್ಯೂಷನ್ ಏನಾಗಿರೋ ತನಕ ಇರಲ್ಲ ದ ಅಟೆನ್ಷನ್ ಸ್ಪ್ಯಾನ್. ರೈಟ್. ಸೊ ಇದಕ್ಕೆ ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಅಗೇನ್ TVR ಆರ್ TRP ಅಂತ ಮುಂಚೆ ಅಂತಿದ್ರು, ಆಮೇಲಿಂದ TVR ಅಂತ ಬಂತು. ಇಟ್ಸ್ ದ ಸೇಮ್ ರೇಟಿಂಗ್ಸ್. ದೀಸ್ ಥಿಂಗ್ಸ್ ಕ್ಯಾನ್ ಬಿ ರೇಟಿಂಗ್ಸ್ ಡ್ರಿವನ್ ಅ ಲಾಟ್ ಆಫ್ ಟೈಮ್ಸ್. ಸೊ ಮಂಡೇ ಒಂದು ನ್ಯೂಸ್ ಹಾಕ್ತೆ ನಾನು ಅಂತ ಅಂದ್ಕೊಳ್ಳಿ, ಅದು ಸಿಕ್ಕಾಬಡೆ ರೆವಲ್ಯೂಷನರಿ ಥಿಂಗ್ ಆ ಥರ ಎಲ್ಲ ಆಗೋಯ್ತು, ಸಮಾಜಕ್ಕೆ ಕನ್ನಡಿ ಹಿಡಿಯುವಂತ ಕೆಲಸ ಮಾಡ್ತಾ ಎಲ್ಲ ಆಯ್ತು. ಆಮೇಲಿಂದ ದೊಡ್ಡ ಅದ್ರ ಬಗ್ಗೆ ಎಲ್ಲ ಚರ್ಚೆ ಎಲ್ಲಾನು ಆಯ್ತು. ಬೈ ಥರ್ಸ್ಡೇ ಐ ಸಿ ಇಂಟ್ರೆಸ್ಟ್ ಇನ್ ಅಮಾಂಗ್ ಆಡಿಯನ್ಸಸ್ ಡಿಪ್ಪಿಂಗ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಸೊ ಅವ್ರಿಗೆ ನಾನು ಮಂಡೇ ಕೊಟ್ಟಿದ್ದು ಐಸ್ ಕ್ರೀಮ್ ಅವ್ರಿಗೆ ಬೋರ್ ಆಯ್ತು. ಸೊ ಥರ್ಸ್ಡೇ ಹೊಸ ಐಸ್ ಕ್ರೀಮ್ ಕೊಡ್ಬೇಕು ನಾನು ಅವ್ರಿಗೆ, ಅಥವಾ ಚಾಕ್ಲೇಟ್ ಕೊಡಬೇಕು. ಸೊ ಈ ತರ ಆಗತ್ತೆ ಅದು. ಬಿಕಾಸ್ ಅದು ಎಡಿಟೋರಿಯಲ್ ಅಲ್ಲಿ ಮಾತ್ರ ಮಾಡಕ್ಕಾಗಂತ ಡಿಸಿಷನ್ ಅಲ್ಲ ಅದು. ಸೊ ಎಡಿಟೋರಿಯಲ್ ಅಲ್ಲಿ ಒಬ್ಬ ಇರ್ತಾನಲ್ಲ, ಅವನು ಹಿ ಈಸ್ ಆನ್ಸರಬಲ್ ಟು ದ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ವೆಂಚರ್, ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಸ್ಟೇಕ್ ಹೋಲ್ಡರ್ಸ್ ಆಮೇಲಿಂದ ನಾಳೆ ದಿವಸ ಕ್ವಶನ್ ಮಾಡಬಾರ್ದಲ್ಲ, ಅವ್ರು ಮಾಡ್ತಾರೋ ಬಿಡ್ತಾರೋ, ಇವ್ರು ಮಾಡಬಾರ್ದು ಅನ್ನೋ ಭಯಕ್ಕೇನೆ ಒಂದು ಬಿಸ್ನೆಸ್ ನ ಅಪ್ ಅಂಡ್ ರನ್ನಿಂಗ್ ಹೆಂಗಾದ್ರೂ ಮಾಡಿ ಇಡ್ಬೇಕು ಅನ್ನೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇದು ಒಂದ್ ಫ್ಯಾಕ್ಟರ್. ಇನ್ನೊಂದು ಫ್ಯಾಕ್ಟರ್ ಏನಂತಂದ್ರೆ, ಇವಾಗ ಒಂದು ಪ್ರಾಬ್ಲಮ್ನ ಎತ್ತಿ ಹಿಡ್ದಾದ್ಮೇಲಿಂದ ಒಂದು ಮೀಡಿಯಾ ಕಂಪ್ನಿಗೆ ಅದನ್ನ ಏನಂತಾರೆ ಇನ್ವೆಸ್ಟಿಗೇಟ್ ಮಾಡಿ ಅದು ಏನು ಸತ್ಯ ಇದೆ ಅಂತ ತೋರಿಸ್ಬೋದು ಹೊರತು ಅಲ್ಲಿ ಯಾರಿಗೂ ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡಕ್ಕಾಗ್ಲಿ ಯಾವ್ದಕ್ಕೂ ಅಥಾರಿಟಿ ಇರೋದಿಲ್ಲ. ಓಕೆ, ಪ್ರೆಷರೈಸ್ ಮಾಡ್ಬೋದು ಅಟ್ ಮ್ಯಾಕ್ಸ್. ಅದು ಪ್ರೆಷರೈಸ್ ಮಾಡಾದ್ಮೇಲಿಂದ ಮಿಕ್ಕಿದ್ದು ಲಾ ಏಜೆನ್ಸೀಸ್ ಇರ್ಬೋದು ಅಥವಾ ಪೊಲೀಸ್, ದೇ ಶುಡ್ ಐಡಿಯಲಿ ಟೇಕ್ ಕೇರ್ ಆಫ್ ಇಟ್. ಸೊ ಅಲ್ಲಿ ತನಕ ಮಾಡ್ಬಿಟ್ರೆ ಸಾಕಾಗತ್ತೆ ಅಂತ ನನಗೆ ಅನ್ಸತ್ತೆ. ಬಿಕಾಸ್ ಮೇಲೆ 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 ಹೊಸ ನ್ಯೂಸ್ ಬರ್ತಾನೆ ಇರುತ್ತೆ. ಇವಾಗ ಒಂದೇ ಮಾಡ್ತಾ ಇದ್ರೆ ಇದನ್ನೇ ಎಷ್ಟು ದಿನ ತೋರಿಸ್ತೀರಾ ಅಂತಾನು ಆಡಿಯನ್ಸ್ನೇ ಕಮೆಂಟ್ ಮಾಡ್ತಾರೆ ಡಿಜಿಟಲ್ ಸ್ಪೇಸ್ ಅಲ್ಲಿ. ಸೊ ನ್ಯೂಸ್ ತೋರಿಸಿ ಎಂಡ್ ತನಕ ತಗೊಂಡು ಹೋಗ್ಲೇಬೇಕಾಗಿಲ್ಲ ಪ್ರತಿ ಸಲ. ಬಟ್ ಅಲ್ಲಿ ಒಂದು ಜಸ್ಟಿಸ್ ಸರ್ವ್ ಆಮೇಲಿಂದ ಸೊ ಅಂಡ್ ಸೊ ನ್ಯೂಸ್ ಇಂಪ್ಯಾಕ್ಟ್ ಅಂತ ಬರುತ್ತೆ. ಅವಾಗ ಕ್ರೆಡಿಟ್ ತಗೋತಾರೆ. ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಐ ಡೋಂಟ್ ನೋ, ಬಟ್ ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಟು ಚೇಸ್ ಸರ್ಟನ್ ಥಿಂಗ್ ಟಿಲ್ ಇಟ್ಸ್ ಎಂಡ್, ಕನ್ಸಿಡರಿಂಗ್ ಯಾವ ತರ ಬಿಸ್ನೆಸ್ ಮೆಟ್ರಿಕ್ಸ್ ವರ್ಕ್ ಆಗುತ್ತೆ. ಯಾ. So it's mainly it is all business metrics driven only at the end of the day. Capitalism more than one of the major factors, yes, is business. So okay, and who gets the decision making? Media dalli ಟಾಪ್ ಅಲ್ಲಿ ಕೂರ್ತಾರಲ್ಲ ಎಡಿಟರ್ ಅಂತ, ಪರ್ಟಿಕ್ಯುಲರ್ ಚಾನಲ್ದು ಎಡಿಟರ್ ಇರ್ಬೋದು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ದು ಎಡಿಟರ್ ಅಂತ ಯಾರು ಇರ್ತಾರೆ ಅವರು ಮೇಜರ್ ಡಿಸಿಷನ್ಸ್ ತಗೋತಾರೆ. ಬಟ್ ಅವ್ರ ಡಿಸಿಷನ್ಸ್ ಎಲ್ಲ ಯಾರ್ದು ಬೇಸ್ಡ್ ಇರುತ್ತೆ? ವಾಟ್ ಮೆಟ್ರಿಕ್ಸ್? ಅದೇ ಅವರು ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಗೆ ಅವ್ರು ಆನ್ಸರಬಲ್ ಇರ್ತಾರೆ. ಬಟ್ ಅದೇ ಒಂದ್ ಸರ್ಟನ್ ಅಮೌಂಟ್ ಆಫ್ ಫ್ರೀ ಹ್ಯಾಂಡ್ ಕೊಟ್ಟಿರ್ತಾರೆ. ಇದು ನೋಗೋ ಝೋನ್ಸ್ ಇವಪ್ಪ, ಮಿಕ್ಕಿದೆಲ್ಲ ಏನಾದ್ರು ಮಾಡುವಂತ. ಆಮೇಲಿಂದ ಅವನು ಅದನ್ನ ಶೇಪ್ ಮಾಡ್ಕೋತಾನೆ ಅದನ್ನ. ಸೊ ಅಷ್ಟು ಫ್ರೀ ಹ್ಯಾಂಡ್ ಇಲ್ದಿದ್ರೆ ವರ್ಕ್ ಮಾಡಕ್ ಆಗೋದಿಲ್ಲ. ಎನಿ ಟೈಮ್ ಕೈ ಕಟ್ಟಾಕುದಾರ? ನಮ್ಮ ತನಕ ಇಲ್ಲ. ನಾನು ಎಲ್ಲಿ ವರ್ಕ್ ಮಾಡಿದ್ದೆ, ನನಗೆ ಎಕ್ಸೆಪ್ಟ್ ಫಾರ್ ಒನ್ ಇನ್ಸಿಡೆಂಟ್ ಅಲ್ಲಿ ಮಾತ್ರ ನಂಗೆ ಆತರ ಆಯ್ತು. ಅದರ್ವೈಸ್ ನಂಗೆ ಎಲ್ಲೂ ಆತರ ಪಾಲಿಟಿಕ್ಸ್. ಯಾ. Okay, so politics or also politicians are also very much in, they will also have a control hand irutte usually. Not ಅಂದ್ರೆ yes to an extent, but not up to a point where we think it does. ಅಂದ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಇದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಡೆಲಿಬ್ರೇಟ್ಲಿ ನಾಟ್ ಕೋಟಿಂಗ್ ನೇಮ್ಸ್ ಹಿಯರ್. ಸೊ ಯಾವ ಸೇ ಒಂದು ಪರ್ಟಿಕ್ಯುಲರ್ ಇದು ನಿಜವಾಗ್ಲೂ ಆಗಿರೋದು, ಬಟ್ ನಾನು ನೇಮ್ಸ್ ಎಲ್ಲ ಚೇಂಜ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಪಾಲಿಟಿಷಿಯನ್ ಒಂದು ಮೀಡಿಯಾ ಹೌಸ್ ನ ಓನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವರು ನಮ್ಮ ರಾಜ್ಯದಲ್ಲೂ ಒಂದು ಮೀಡಿಯಾ ಹೌಸ್ ನ ಓನ್ ಮಾಡ್ತಾರೆ, ಅದೇ ಪಕ್ಕದ ರಾಜ್ಯದಲ್ಲೂ ಒಂದು ಮೀಡಿಯಾ ಹೌಸ್ ನ ಓನ್ ಮಾಡ್ತಾರೆ.
ಆ ಪಕ್ಕದ ರಾಜ್ಯದ ಮೀಡಿಯಾ ಹೌಸ್ ಏನಿದೆ ಅದು ಸಪರೇಟ್ ಡಿಫ್ರೆಂಟ್ ಐಡಿಯಾಲಜಿಕಲ್ ಲೈನ್ ತಗೋತಾ ಇದೆ. ನಮ್ಮ ರಾಜ್ಯದಲ್ಲಿ ಡಿಫ್ರೆಂಟ್ ಐಡಿಯಾಲಜಿಕಲ್ ಲೈನ್ ತಗೋತಾ ಇದೆ. I know. ಅಂಡ್ ಹಿ ಇಸ್ ಪರ್ಫೆಕ್ಟ್ಲಿ ಫೈನ್ ವಿತ್ ಇಟ್. ಓಕೆ ಓಕೆ. ಎಳ್ಳಷ್ಟು ಸಮಸ್ಯೆ ಇಲ್ಲ. ಕೆಲವೊಂದು ನೋಗೋ ಝೋನ್ಸ್ ಇದೆ ಅಲ್ಲಿ. ಅಂಡ್ ವೈ ಡು ದೇ ಡೂ ದಟ್? ಬಿಕಾಸ್ ಅವರ ಪೊಲಿಟಿಕಲ್ ಐಡಿಯಾಲಜಿಕಲ್ ಕೆರಿಯರ್ಗೆ ಅದು ಮುಳುವಾಗುತ್ತಲ್ಲ. ಇಲ್ಲ, ಅಷ್ಟೊಂದಾಗಲ್ಲ. ಅದು ಕೆಲವೊಂದು ನೋಗೋ ಝೋನ್ಸ್ ಇರತ್ತೆ ಅಷ್ಟೇನೆ. ಬಿಸ್ನೆಸ್ ಅಂದ್ರೆ ದೀಸ್ ಥಿಂಗ್ಸ್ ಡೋಂಟ್ ಇನ್ಫ್ಲುಯೆನ್ಸ್ ವೋಟರ್ಸ್ ಡಿಸಿಷನ್ಸ್ ಅಲ್ಲ. I believe it does. I always believe news channels or any media houses, of course there will be few authenticated, ನಾನು ಈ ಪಕ್ಷ ಬಿಟ್ರೆ ಯಾರಿಗೂ ಊಟ ಹಾಕಲ್ಲ ಅಂತಾನೆ ಇರ್ತಾರೆ. ಬಟ್ ಈ ಮೀಡಿಯಾಸ್ ಆಲ್ ಹ್ಯಾವ್ ಅ ಪವರ್ ಆಫ್ ಇನ್ಫ್ಲುಯೆನ್ಸಿಂಗ್ ವೋಟ್ಸ್. ಹಾ, ಕರೆಕ್ಟ್. ಬಟ್ ಇವರು ನಡೆಸ್ತಾರೆ ಅಂತ ಎರಡು ಏನಿದೆ ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಐಡಿಯಾಲಜಿಕಲ್ ಪೊಸಿಷನ್ ತಗೊಂಡಿದ್ದಾರೆ. ಇವರ ಕೋರ್ ವೋಟರ್ ಬೇಸಿಗೆ ಅದೇನು ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅವ್ರಿಗೆ ನಡೆಯುತ್ತದು ಆ ತರ. ಅಂಡ್ ಹೌ ನಿಮ್ಮ ಮೀಡಿಯಾ ಒಂದು ಪೊಲಿಟಿಕಲ್ ಫ್ರಂಟ್ ಬಂದಾಗ will you be consciously putting an effort that I have to swing the votes? No. ಯಾವ ಮಾಡಕ್ ಆಗಲ್ಲ ಅದು. You can't do it with the critics or anything. ಹಾ, ಅಂದ್ರೆ ಅದ್ ಮಾಡ್ತಾ ಇದ್ರೆ ಇವತ್ತಿನ ದಿವಸದಲ್ಲಂತೂ ಈ ಎಫರ್ಟ್ ನಡೀತಾ ಇದೆ ಅಂತ ತುಂಬಾ ಬೇಗ ಗೊತ್ತಾಗೋಗ್ಬಿಡತ್ತೆ. ಅದಕ್ಕೆ ಬ್ಯಾಕ್ಲಾಶ್ ಬರಕ್ ಶುರು ಆಗುತ್ತೆ. ಆಮೇಲಿಂದ ಇಟ್ ಇಸ್ ಬ್ಯಾಡ್ ಫಾರ್ ದ ಲಾಂಗ್ ಟರ್ಮ್ ಬಿಸ್ನೆಸ್ ಆಫ್ ದ ನ್ಯೂಸ್ ಔಟ್ಲೆಟ್. ಓಕೆ. ಮಾಡಕ್ ಆಗಲ್ಲ ಅದು. So they don't have any powers of influencing or swinging the votes. ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಇದನ್ನ ಡೈರೆಕ್ಟ್ಲಿ ಮಾಡಕ್ ಆಗೋದಿಲ್ಲ ಫಾರ್ ಶೋರ್. ಈ ಕೆಲವೊಂದು ಪೊಲಿಟಿಕಲ್ ಈವೆಂಟ್ಸ್ಗೆ ದೇರ್ ಓನ್ ಸ್ಪಿನ್ಸ್ ಕೊಡಕ್ ಟ್ರೈ ಮಾಡ್ತಾರೆ, ಅದನ್ನ ಬೇರೆ ತರ ನೋಡಕ್ ಟ್ರೈ ಮಾಡ್ತಾರೆ. ಫ್ಯಾಕ್ಚುಲಿ ಕರೆಕ್ಟ್ ಇದ್ಕೊಂಡು ಅವ್ರ ಒಪಿನಿಯನ್ಸ್ಗೆ ಐಡಿಯಾಲಜಿಕಲ್ ಬೆಂಟ್ ನ ಕೊಟ್ಟು. ಐ ನೋ ಒನ್ ಪರ್ಟಿಕ್ಯುಲರ್ ಥಿಂಗ್ ವೇರ್ ಇದನ್ನ ಅವರು ಹೇಳ್ಕೊಂಡಿದ್ದಾರೆ ಜರ್ನಲಿಸ್ಟ್ ಕೂಡ. ಯಾವ್ದೋ ಒಂದು ಒನ್ ರೈಟರ್, ಒನ್ ವೆರಿ ಫೇಮಸ್ ಕನ್ನಡ ರೈಟರ್ ಒಂದು ಬರ್ದಿದ್ರು ನರೇಟಿವ್. ಅದಕ್ಕೆ ಪರವಾಗಿ ಆ ರೈಟರ್ ಬರ್ದಿದ್ರು ಇದನ್ನ. ಬಟ್ ಅದನ್ನ ಕೌಂಟರ್ ಮಾಡಕ್ಕೆ ಅದೇ ರೈಟರು ಸೂಡೋನೇಮ್ ಅಲ್ಲಿ ಇನ್ನೊಂದು ಕೌಂಟರ್ ನರೇಟಿವ್ ಬರೆದ್ರು. ಸೊ ಐ ಆಲ್ವೇಸ್ ಫೀಲ್ ಮೀಡಿಯಾ ಪೀಪಲ್ ಅವ್ರು ಎರಡು ನರೇಟಿವ್ ಇರುತ್ತೆ ಅವ್ರ ತಲೆನಲ್ಲಿ, ವಿಚ್ ವೇ ದೇ ಕ್ಯಾನ್ ಟರ್ನ್ ಇಟ್. ಓಕೆ. ಅಂಡ್ ವಿಚ್ ಒನ್ ಇಟ್ ಕ್ವೈಟ್ ಇನ್ಸೆನ್ಸಿಟಿವ್ ಅಂತ ಅನ್ಸ್ಬೋದು. ಬಟ್ ನನಗೆ ಯೂಶಲಿ ಐ ಆಲ್ವೇಸ್ ಫೀಲ್ ದೇ ವಿಲ್ ಬಿ ವೇಟಿಂಗ್ ಫಾರ್ ಸಮಥಿಂಗ್ ಟು ಗೋ ರಾಂಗ್ ಮೀಡಿಯಾ. ಫಾರ್ ಎಕ್ಸಾಂಪಲ್, ಯಾರ್ದೋ ಮದ್ವೆ ಬ್ರೇಕ್ ಆಗಿದ ತಕ್ಷಣ ಕಾಯ್ಕೊಂಡಿರ್ತಾರೆ ಇದನ್ನ ನಮ್ಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ. ಪಾಪ ಇನ್ನು ಸತ್ತೇ ಇರಲ್ಲ, ಆಲ್ರೆಡಿ ಅವ್ರ ಬಗ್ಗೆ ಫುಲ್ ಹಿಸ್ಟ್ರಿ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಇಟ್ಸ್ ಲುಕ್ಸ್ ಲೈಕ್ ಹಿಂಗ್ ಇವ್ರು ಇಷ್ಟು ಬೇಗ ಇಟ್ಟಿದ ತಕ್ಷಣ ಯಾವ ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡಬೇಕು ಅನ್ನೋದು ಆಲ್ರೆಡಿ ಆಗಿ, ಯಾವ ಸಾಂಗ್ ಹಾಕ್ಬೇಕು, ಯಾವ್ಯಾವ ಮೂವಿ ಹೆಸರು ಹಾಕ್ಬಿಟ್ಟು ಅವ್ರದ್ದು ಟೈಟಲ್ ಹಾಕ್ಬೇಕು ಅಂತ ರೆಡಿ ಆಗಿರುತ್ತೆ. ಸೊ ಹೌ ಡಸ್ ದಿಸ್ ವರ್ಕ್? ಆಮೇಲೆ ನಿಮ್ಗೆ ಹೇಳ್ತಾರ ಮೀಡಿಯಾದಲ್ಲಿ? ಅಂದ್ರೆ ಅಲ್ಲಿ ಇದನ್ನ ತುಂಬಾ ಕ್ಲಿನಿಕಲಿ ಟ್ರೀಟ್ ಮಾಡ್ತಾರ, ಆಯ್ತಾ. ಅಂದ್ರೆ ನಿಮ್ಗೆ ಇವತ್ತಿನ ದಿವಸ ಇನ್ಸೆನ್ಸಿಟಿವ್ ಅನ್ಸುತ್ತೆ. ನನಗೂ ಫಸ್ಟ್ ಟೈಮ್ ನೋಡಿದಾಗ ನನಗೂ ಇನ್ಸೆನ್ಸಿಟಿವ್ ಅನ್ಸಿತ್ತು. ಆಮೇಲಿಂದ ನಾವು ಆ ಎನ್ವೈರ್ಮೆಂಟಲ್ ಇರ್ತೀವಲ್ಲ, ನಂಬಾಗ್ಬಿಡ್ತೀವಿ. ಸೊ ಯಾರಾದ್ರೂ ಈಗ್ಲೋ ಆಗ್ಲೋ ಅನ್ನೋ ತರ ಇದಾರೆ ಅನ್ನೋದಾದ್ರೆ ಅವ್ರ ಬಗ್ಗೆ ಒಂದು 2 ಪೇಜಿನ ಆರ್ಟಿಕಲ್ ರೆಡಿ ಮಾಡ್ಕೊಂಡು ಆಲ್ರೆಡಿ ಅವ್ರ ಫೋಟೋ ಗಿಡೋ ಎಲ್ಲಾನು ಅವ್ರು ಕಾಯ್ತಾ ಇರ್ತೀವಿ. ನ್ಯೂಸ್ ಬರ್ತಿದ್ದಂಗೆನೆ ಹಾಕ್ಬೇಕಪ್ಪ ಅನ್ನೋ ತರ. ಓಕೆ. ಹಾ, ಸೊ ಏನಕ್ಕೆ ಅಂದ್ರೆ ನಮ್ಮಲ್ಲಿಯ ಮೊದಲು ಅಂಡ್ ಅಲ್ಲೇ ಆನ್ಲೈನ್ ಸ್ಪೇಸ್ ಅಲ್ಲಿ ಅಟೆನ್ಷನ್ ಕೊಡಕ್ಕೆ ರೆಡಿ ಇರೋರು ನಮ್ಗೆ ಎಲ್ಲ ಅಟೆನ್ಷನ್ ಕೊಡ್ಲಿ ಮ್ಯಾಕ್ಸಿಮಮ್. ಇಬ್ರು ಹುಡುಗಿಯರ್ನ ಅದೇ ರೀತಿ. ಸೊ ಸ್ಕ್ಯಾಂಡಲ್ಸ್ನು ಅಷ್ಟೇನೆ, ಅಥವಾ ಸಮಥಿಂಗ್ ಟು ಗೋ ರಾಂಗ್ ವೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರಲ್ಲ. ಅದು ಇದು ಸೆಲ್ ಆಗತ್ತೆ ಅಂತ ಅನ್ಸಿದ್ರೆ, ಓ ಇದು ಒಳ್ಳೆ ನ್ಯೂಸ್ ಆಗತ್ತೆ ಅಂತ ಅನ್ಸಿದ್ರೆ ಅದನ್ನ ತಗೊಂಡ್ ಮಾಡೋದು ಅಂದ್ರೆ ಅದು ಒಂದು ಜರ್ನಲಿಸ್ಟ್ ಕರ್ತವ್ಯ ಆಗ್ಬಿಡತ್ತ ಅವಾಗ. ಕರೆಕ್ಟ್. ದಟ್ ಇಸ್ ಟ್ರೂ. ಅಂಡ್ ಬಟ್ ಈ ನೆಗೆಟಿವ್ ನ್ಯೂಸ್ಗಳನ್ನೆಲ್ಲ ಈಗ ಸೆಲೆಬ್ರಿಟಿ ಬ್ರೇಕಪ್ಸ್, that is all a hot cake which I feel, which they do, and the narrative ಎಲ್ಲ ಇದಾಗ. ಸೊ ಅದಕ್ಕೆ I always feel will be waiting for this ಅಂತಾನೆ ಕಾಯ್ತಾ ಇರ್ತಾರೆ. ಅಂದ್ರೆ ಒಂದು ಐಡಿಯಾ ಇರುತ್ತಲ್ಲ, ಇದನ್ನ ಹಾಕಿದ್ರೆ ಕನ್ಸ್ಯೂಮ್ ಮಾಡ್ತಾರೆ ಅಂತ. ಅಂದ್ರೆ ಇವಾಗ ಇಲ್ಲಿ ಯಾರ್ ಸರಿ ಯಾರ್ ತಪ್ಪು ಅನ್ನೋ ಪೊಸಿಷನ್ ನಾನು ತಗೋತಾನೆ ಇಲ್ಲ. ಅಂದ್ರೆ ಇದನ್ನ ಹಾಕಿದ್ರೆ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರತ್ತೆ ಅಂತ ಇಟ್ಕೊಳ್ಳಿ. ಅಂದ್ರೆ ಆ ಪೊಸಿಷನ್ ಅಲ್ಲಿ ಕೂತ್ಕೊಂಡಾಗ ನಾನು ಅದನ್ನೇ ಹಾಕ್ಬೇಕಾಗತ್ತೆ. ಇಲ್ಲ ನಾನು ಮಾರಲಿ ಸರಿ ಇರೋದು ಅಂತದ್ದೇನೆ ಏನೋ ಒಂದು ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನೊಂದು. ಸೊ ಫೈನಲಿ ಇಟ್ ಇಸ್ ಲೈಕ್ ಆಡಿಯನ್ಸ್ ಇಸ್ ಅ ಬಾಸ್.
ಹಾ ಅವ್ನ್ಗೆ ಏನ್ ಇಷ್ಟನೋ ನಾನು ಕೊಡ್ತೀನಿ, ಹಿ ಇಸ್ ದ ಬಾಸ್. ಸೊ ಅಟ್ ದ ಎಂಡ್ ಆಫ್ ದ ಡೇ ವಿ ಕ್ಯಾನಾಟ್ ಬ್ಲೇಮ್ ದ ಮೀಡಿಯಾ ಹೌಸಸ್ ದಟ್ ಇವ್ರು ತಪ್ಪು ಅಂತ. ನೀವು ಕನ್ಸ್ಯೂಮ್ ಮಾಡೋದು ಸರಿಗಿದ್ದಿದ್ರೆ ಸರಿಗಿರುತ್ತೆ. ಇವಾಗ ನಾವು ಆಡಿಯನ್ಸ್ನು ಬ್ಲೇಮ್ ಮಾಡಕ್ಕಾಗೋದಿಲ್ಲ. ಓಕೆ, ಇವಾಗ ನಾನು ಕೃಷಿ ದರ್ಶನ ತೋರಿಸ್ತೀನಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಯಾರಾದ್ರೂ ಕೃಷಿ ದರ್ಶನ ಯಾಕೆ ನೋಡ್ತಾನೆ? ಬಟ್ ಇವರೆಲ್ಲರನ್ನು ಕಾಮನ್ಲಿ ಕನೆಕ್ಟ್ ಮಾಡೋಂಥದ್ದು ಏನು, ಸೆಲೆಬ್ರಿಟಿ ಬ್ರೇಕಪ್ಸ್, ಸೆಲೆಬ್ರಿಟಿ ಗಾಸಿಪ್ಸ್. ಹಾ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಸೆಲೆಬ್ರಿಟಿ ಬ್ರೇಕಪ್ ಆದಾಗ ಇವಾಗ ಒಂದಷ್ಟು ಜನ ಭಗ್ನ ಪ್ರೇಮಿಗಳು ಇರ್ತಾರೆ. ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಅವನೊಬ್ಬ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿರ್ಬೋದು, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ಅವನಿಗೆ ಕೈ ಕೊಟ್ಟ ಹುಡುಗಿ ಅಲ್ಲಿ ಸೆಲೆಬ್ರಿಟಿ ಬ್ರೇಕಪ್ ನಲ್ಲಿ ಕೈ ಕೊಟ್ಟ ಹುಡುಗಿನಲ್ಲಿ ಕಾಣ್ತಾರೆ. ಅವಾಗ ಅವನ ಹುಡುಗಿಗೆ ಇದು ಗೊತ್ತಾಯ್ತು ಅನ್ಸತ್ತೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಅವ್ರು ತುಂಬಾ ಐಡಿಯಾಲಜಿ ಮಾಡ್ಕೋತಾರೆ. ಲುಕ್ ಅಟ್ ಹರ್ ಕಪಲ್, ಲುಕ್ ಅಟ್ ಇಸ್ ಗ್ರೇಸ್, ವಾವ್ ನೈಸ್ ಅಂತ ಇರ್ತಾರೆ. ಯಾವಾಗ ಅವ್ರಿಬ್ರು ಮಧ್ಯೆ ಬ್ರೇಕಪ್ ಆಗುತ್ತೋ ಯು ಗೆಟ್ ಅನ್ ಥಿಂಗ್ ಟು ಸೇ ದಟ್ ನಾನು ಹೇಳ್ತಾ ಇದ್ದೆ ನೋಡು ಇವ್ರದ್ದು ಬ್ರೇಕಪ್. ನಾಟ್ ಜಸ್ಟ್ ದಟ್, ಅವ್ನ ಹುಡುಗಿಗೆ ಅವ್ನ್ ಬೈಯಕ್ಕಾಗಿರೋದಿಲ್ಲ ಆ ಟೈಮ್ ನಲ್ಲಿ. ಫ್ರಸ್ಟ್ರೇಷನ್ ಎಲ್ಲ ಅವಳಿಗೆ ಅದು ಇದು ಅಂತೆಲ್ಲ ಬೈಕೊಂಡು ಅಲ್ಲೇನೆ ತೀರಿಸ್ಕೊತಾನೆ. ಅನ್ಫಾರ್ಚುನೇಟ್ಲಿ ಒಂದು ರೇಜ್ ಬೈಟ್ ಇದೆ ಅಲ್ಲ, ದಟ್ ಹಸ್ ಬಿಕಮ್ ಸೋ ಮಚ್, ಎಸ್ಪೆಷಲಿ ಬ್ರೇಕಪ್ ಆದಾಗ. ಓಕೆ, ದಟ್ ಇಸ್ ಅ ನೈಸ್ ಥಿಂಗ್. ಅಂಡ್ ಕಂಟೆಂಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನು ಯಾವ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ಮಾತಾಡ್ತೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ಬೇಕು. ಅಲ್ಲಿ ತನಕ ದಿ ಎಕ್ಸ್ಚೇಂಜ್ ರೂಮ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ್ದಾದ್ರು ಕಂಪ್ಲೇಂಟ್ಸ್ ಇದ್ರೆ ದಯವಿಟ್ಟು ನಮಗೆ ಪರ್ಸನಲ್ ಆಗಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್.